ಪರೋಟ ಮಾಡ್ಕೊಂಬರೋಣ. ಬೇಯಿಸಿದ ಆಲೂಗಡ್ಡೆ ಸುಲಿದು ಇಟ್ಕೊಂಡೇನಿ. ಆಲೂಗಡ್ಡೆ ಸುಲಿದು ಇಟ್ಕೊಂಡ್ಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಬೌಲ್ನಷ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಬೌಲ್ನಷ್ಟು ಹಸಿ ಖಾರದ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಒಂದು ಸ್ಪೂನ್ ಜೀರಿಗೆ ಪೌಡ್ರು, ಚಾಟ್ ಮಸಾಲ 1/2 ಟೀ ಸ್ಪೂನ್ ಅಷ್ಟು, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಆ್ಯಸಿಡಿಟಿ ಆಗಂಗಿಲ್ಲ. ಆಲೂಗಡ್ಡೆ ಎಲ್ಲರಿಗೂ ಒಂದು ಸ್ವಲ್ಪ ಆ್ಯಸಿಡಿಟಿ ಆಗ್ತೈತಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಅದೊಂದು ಸ್ವಲ್ಪ ಕಡಿಮೆ ಮಾಡ್ತೈತಿ. ಆಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಾಲ್ಟ್ ಹಾಕ್ಕೊಳ್ಳೋಣ. ಆಮೇಲೆ ಗೋಧಿ ಹಿಟ್ಟಿಗೆ ಸಕ್ಕರೆ ಉಪ್ಪು ಹಾಕಿ ನಾದಿಟ್ಕೊಂಡೇನಿ. ಒಂದು ಅರ್ಧ ತಾಸು ನೆನೀಲಿ. ಈ ಕಡೆ ಹೂರಣ ರೆಡಿಯಾಗಿದೆ. ಹೂರಣದನ್ನು ಬಾಲ್ ಮಾಡಿ ಇಟ್ಕೊಂಡೇನಿ. ಕಣಕನೂ ಉಳ್ಳಿ ಹರಿದಿಟ್ಕೊಂಡೇನಿ. ಈಗ ಅವನ್ನ ಹಿಟ್ಟಿನಲ್ಲಿ ಎದ್ದಿ ಲಟ್ಟಿಸಿ ತುಂಬೋಣ ಅಂತ. ಈ ಥರ ಆದರೂ ಪುರಿ ಥರ ಲಟ್ಟಿಸಿ ತುಂಬ್ಕೋಬೋದು, ಈಸಿ ಆಗ್ತೈತಿ. ಈ ಥರ ಹೂರಣ ಕಣಕ ಬಾಲ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೈಗೆ ಹತ್ಕೊಳ್ಳಂಗಿಲ್ಲ, ನೀಟಾಗಿ ಬರ್ತಾವೆ ಪರೋಟ. ಈ ಥರ ತುಂಬಿಕೊಂಡು ಗೋಧಿ ಹಿಟ್ಟಿನಾಗ ಎದ್ದಿ ಲಟ್ಸೋಣ ಅಂತ. ಹಿಟ್ಟು ಹಚ್ಚಿನೂ ಲಟ್ಟಿಸ್ಬೋದು ಅಥವಾ ಬರೀ ಎಣ್ಣೆ ಹಚ್ಚಿ ಹೋಳ್ಗೆ ಥರನೂ ಲಟ್ಟಿಸ್ಬೋದು. ಆದರೆ ಈಗ ಯಾರು ಎಣ್ಣೆ ಜಾಸ್ತಿ ಬ್ಯಾಡ್ ಅಂತಾರಲ್ಲ, ಅದಕ್ಕೆ ಹಿಟ್ಟು ಹಚ್ಚಿನೂ ಲಟ್ಟಿಸ್ಕೋಬೋದು. ಸ್ವಲ್ಪ ದಪ್ಪಾಗಿನೂ ಲಟ್ಟಿಸ್ಕೋಬೋದು, ತೆಳ್ಳಗೂ ಲಟ್ಟಿಸ್ಕೋಬೋದು, ನಿಮ್ಮ ಇಷ್ಟ. ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊಂಡ್ರೆ ಒಂಥರ ಬ್ರೆಡ್ ಥರ ಬರುತ್ತೆ. ಈ ಥರನೂ ತುಂಬ್ಕೋಬೋದು.